ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ಅಶ್ವವೇಗ ನ್ಯೂಸ್ನ ಡಿಜಿಟಲ್ನ ಟೀಕೆ ಟಿಪ್ಪಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ನುಡಿದರೆ ಮಾತು ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮಾತು ಸ್ಫಟಿಕದ ಸಲಾಕೆಯಂತಿರಬೇಕು. ನುಡಿದರೆ ಮಾತು ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಅಂದರೆ ಮಾತಿನ ಮಹತ್ವದ ಬಗ್ಗೆ ಬಸವಣ್ಣನವರು ಎಂಥ ಒಳ್ಳೆಯ ಚಿಂತನೆಗಳನ್ನು ಹೇಳಿದ್ದಾರೆ. ಅಂದರೆ ನಮ್ಮ ಮಾತು ಪೋಣಿಸ್ದಂಗೆ ಇರಬೇಕು, ಅದಕ್ಕೊಂದು ಅರ್ಥ ಗಾಂಭೀರ್ಯ ಇರಬೇಕು. ಯಾಕೆ ಈ ಪೀಠಿಕೆ ಆಗ್ತಿದ್ದೀನಿ ಅಂದರೆ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಮಾತಿದೆಯಲ್ಲ, ಅದರಲ್ಲೂ ಬಸವಣ್ಣನವರ ಬಗ್ಗೆ ಹಗುರವಾಗಿ ಮಾತಾಡಿರುವಂಥ ಮಾತು ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಯತ್ನಾಳ್ ಅವರು ಬಸವಣ್ಣನವರ ಈ ಮಾತಿನ ಮಹತ್ವದ ವಚನವನ್ನು ಓದಿದ್ರೆ, ಅದರ ಸಾರವನ್ನು ಅರ್ಥ ಮಾಡಿಕೊಂಡಿದ್ರೆ ಈ ರೀತಿ ಅವರ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇರಲಿಲ್ಲ. ನೀವು ಕರ್ನಾಟಕದ ಇತಿಹಾಸ, ಸಂಸ್ಕೃತಿ, ಪರಂಪರೆಯನ್ನು ಒಮ್ಮೆ ಅವಲೋಕನ ಮಾಡಿದಾಗ ಅಲ್ಲಿ ಜಗಜ್ಯೋತಿ ಶರಣ ಬಸವಣ್ಣನವರ ಹೆಸರನ್ನು ಮರೆಮಾಚಿ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ರೀತಿಯಲ್ಲಿ ಇಡೀ ಕರ್ನಾಟಕವನ್ನು ಬಸವಣ್ಣನವರು ಆವರಿಸ್ಕೊಂಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಏನು ದುಡ್ಡು ಮಾಡಿದ ಕಾರಣಕ್ಕೋಸ್ಕರನಾ? ಆಸ್ತಿ ಮಾಡಿದ ಕಾರಣಕ್ಕೋಸ್ಕರನಾ? ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡ ಕಾರಣಕ್ಕೋಸ್ಕರನಾ? ಅಥವಾ ಭ್ರಷ್ಟಾಚಾರ ಮಾಡ್ಕೊಂಡಿದ್ದ ಕಾರಣಕ್ಕೋಸ್ಕರನಾ? ಖಂಡಿತ ಅಲ್ಲ. ಈ ನಾಡಿನ ಜನರ ಬದುಕಿಗಾಗಿ, ಸಮಾನತೆಗಾಗಿ, ಒಳಿತಿಗಾಗಿ ಶ್ರಮಪಟ್ಟಂಥವರು ಬಸವಣ್ಣನವರು. ಇಂಥ ಬಸವಣ್ಣನವರ ಬಗ್ಗೆ ಈ ರೀತಿ ನೀವು ಹಗುರವಾಗಿ ಮಾತಾಡ್ತಿರಲ್ಲ. ಯಾವುದೋ ಒಂದು ಭಾಷಣದಲ್ಲಿ, ರಾಜಕೀಯ ಭಾಷಣದಲ್ಲಿ ಏನು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಏನು ಕೆಲವು ಸಮುದಾಯವನ್ನು ಬೆಂಬಲಿಸದೇ ಇರೋಂಥವ್ರು, ಅವರನ್ನು ಏನು ಕೆಲವು ಸಮುದಾಯವನ್ನು ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟಂಗೆ ನೀವು ವಿರೋಧ ಮಾಡದೇ ಇದ್ದರೆ ಹೋಗಿ ಬಸವಣ್ಣನವರಂತೆ ಒಳಗೆ ಹೋಗಿ ಹಾರಿ ಅನ್ನೋ ಮಾತು ಆಡಿದಿರಲ್ಲ. ಒಳಗೆ ಹೋಗಿ ಹಾರಿ ಅನ್ನುವಂಥ ಮಾತು ಬಸವಣ್ಣನವರ ಬಗ್ಗೆ, ಅಂದರೆ ಬಸವಣ್ಣವರು ಹೇಡಿಯಾಗಿದ್ದರು, ಬಸವಣ್ಣವರು ಅಂಥ ಹಗುರ ಮನುಷ್ಯ ಆಗಿದ್ದರು ಅನ್ನೋ ಅರ್ಥದಲ್ಲಿ ನೀವು ಈ ಒಂದು ಉದಾಹರಣೆಗೆ ಅವರ ಹೆಸರನ್ನು ಬಳಕೆ ಮಾಡ್ಕೊಳ್ತಿರಲ್ಲ. ನಿಜಕ್ಕೂ ನಿಮಗೆ ಬಸವಣ್ಣನವರ ಬದುಕಿನ ಬಗ್ಗೆ, ಬಸವಣ್ಣನವರ ಚಿಂತನೆಯ ಬಗ್ಗೆ, ಬಸವಣ್ಣನವರ ಆಶಯದ ಬಗ್ಗೆ ಪರಿಚಯ ಇದೆಯಾ? ನೀವೊಬ್ಬರು ಶಾಸಕರಾಗಿ ಈ ರೀತಿಯ ಮಾತನ್ನು ಆಡೋದು ಸರಿನಾ? ಸಾಂವಿಧಾನಿಕವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ. ಏನಂತ? ಈ ನೆಲದ ಸಂವಿಧಾನದ ಆಶಯಗಳನ್ನು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು, ಸಮಾನತೆಯನ್ನು ನಾವು ಪೋಷಣೆ ಮಾಡ್ತೀವಿ ಅಂತೇಳಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಲ್ಲ, ಅಂಥ ಸಂವಿಧಾನದ ಆಶಯಗಳೇ ಬಸವಣ್ಣನವರ ಚಿಂತನೆಗಳು. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ. ನಿಮ್ಮಂಥ ರಾಜಕಾರಣಿಗಳಿಗೆ ಈ ವಚನ ಬಹಳ ಮುಖ್ಯ ಕಣ್ರಿ. ಯಾಕೆಂದರೆ ರಾಜಕಾರಣಿಗಳ ಕೆಲಸ ಏನು ಹೇಳಿ? ಸುಳ್ಳು ಹೇಳೋದು, ಏನು ದುಷ್ಕೃತ್ಯಗಳನ್ನು ನಡೆಸೋದಕ್ಕೆ ಪ್ರೇರಣೆ ಕೊಡೋದು, ಭ್ರಷ್ಟಾಚಾರ ಮಾಡೋದು, ಲೂಟಿ ಮಾಡೋದು. ರಾಜಕಾರಣಿಗಳು, ಇವತ್ತಿನ ರಾಜಕಾರಣಿಗಳ ಕಾಯಕ ಇದೆ ಅಲ್ವಾ? ಎಲ್ಲ ರಾಜಕಾರಣಿಗಳು ನಿಜವಾಗಿಯೂ ಬಸವಣ್ಣನವರ ಈ ವಚನವನ್ನು ಅರ್ಥ ಮಾಡ್ಕೊಂಡಿದ್ರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ಮೌಲ್ಯಯುತ ರಾಜಕಾರಣ ಇವತ್ತು ಇರ್ತಾ ಇತ್ತು. ಇವತ್ತೇನಾಗಿದೆ? ನೈತಿಕ ಅಧಪತನಕ್ಕೆ ಇವತ್ತಿನ ರಾಜಕಾರಣ ಕೂಸ್ತಿದೆ. ಅಂಥ ನೈತಿಕ ಅಧಪತನದ ರಾಜಕಾರಣಕ್ಕೆ ಒಂದು ಚಿಕಿತ್ಸಕ ರೀತಿಯಲ್ಲಿ ಬಸವಣ್ಣನವರ ವಚನಗಳಿವೆ. ಅದನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಅವರನ್ನು ಈ ರೀತಿ ಲೇವಡಿ ಮಾಡ್ತೀರಿ, ಅವಮಾನ ಮಾಡ್ತೀರಿ ಅಂದರೆ ನಿಮ್ಮ ಬೌದ್ಧಿಕ ಮಟ್ಟ ಎಷ್ಟು ಕುಸಿದಿದೆ, ನೀವು ಅದೆಷ್ಟು ಮಟ್ಟಕ್ಕೆ ದಡ್ಡರಾಗಿದ್ದೀರಿ, ವಿವೇಚನಹೀನರಾಗಿದ್ದೀರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಸವಣ್ಣನವರ ಚಿಂತನೆಗಳು ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಸಮಾನತೆ, 12ನೇ ಶತಮಾನದ ಈ ಶರಣ ಸಂಸ್ಕೃತಿ ಯಾವುದಕ್ಕೋಸ್ಕರ ಶ್ರಮ ಪಡ್ತು ಅಂತ ನಿಮಗೆ ಗೊತ್ತಿದೆಯಾ? ಅಲ್ಲಿ ಸಮಾನತೆಗೋಸ್ಕರ ಎಲ್ಲರನ್ನೂ ಒಳಗೊಂಡು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ. ಅಂದರೆ ಯಾರೂ ಬೇರೆಯವ್ರು ಯಾರೂ ಇಲ್ಲ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ, ಎಲ್ಲರನ್ನೂ ಒಪ್ಪಿಕೊಳ್ಳೋಣ, ಎಲ್ಲರನ್ನೂ ಸೇರಿಸ್ಕೊಳ್ಳೋಣ ಅನ್ನುವಂಥ ಆಶಯ ಇದೆಯಲ್ಲ, ಅದು ಯಾಕ್ರಿ ನಿಮಗೆ ಅರ್ಥ ಆಗಲಿಲ್ಲ? ಅದು ಅರ್ಥ ಆಗಿದೆ ನೀವು ಈ ರೀತಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ರಾ?
ನೀವು ಒಳಗೆ ಹಾರೋದು ಬೇಕಾಗಿಲ್ಲ. ಬಸವಣ್ಣನವರ ಚಿಂತನೆಗಳನ್ನು, ಜ್ಞಾನದ ಚಿಂತನೆಗಳನ್ನು ಅರಿಸ್ಕೋಬೇಕಾಗಿದೆ ನಿಮ್ಮ ಎದೆಯಲ್ಲಿ. 12ನೇ ಶತಮಾನದಲ್ಲಿ ಜಾತಿ ಭೇದ ಇಲ್ಲದೆ, ಲಿಂಗ ಭೇದ ಇಲ್ಲದೆ, ಧರ್ಮ ಭೇದ ಇಲ್ಲದೆ ಎಲ್ಲರನ್ನೂ ಸೇರಿಸ್ಕೊಂಡು ಅನುಭವ ಮಂಟಪ. ಇವತ್ತಿನ ಸಂಸತ್ ಇದೆಯಲ್ಲ, ಇವತ್ತಿನ ಸಂಸತ್ ಕಾನ್ಸೆಪ್ಟನ್ನು 12ನೇ ಶತಮಾನದಲ್ಲಿ ಬಸವಣ್ಣವರು ಅವತ್ತೇ ತಂದಿದ್ರು. ಅಂದರೆ ಎಲ್ಲ ಜಾತಿಯ, ಎಲ್ಲ ವರ್ಗದ, ಎಲ್ಲ ಶ್ರಮಿಕ ಜನರನ್ನ ಅಲ್ಲಿ ಸೇರಿಸ್ಕೊಂಡು ಸುಮ್ಮನೆ ಭಾಷಣ ಬಿಗಿಲಿಲ್ಲ. ಜೀವನ, ಮನುಷ್ಯನ ಬದುಕಿಗೆ, ಎಂಥ ಬದುಕಿಗೆ? ಮನುಷ್ಯನ ಘನತೆಯ ಬದುಕಿಗೆ, ಮನುಷ್ಯನ ಒಂದು ನೈತಿಕ ಬದುಕಿಗೆ, ಮನುಷ್ಯನ ಒಂದು ಒಳ್ಳೆಯ ಜೀವನಕ್ಕೆ ಏನೆಲ್ಲ ಚಿಂತನೆಗಳು ಬೇಕಾಗಿದೆ, ಆ ಚಿಂತನೆಗಳನ್ನು ಅವರು ಚರ್ಚೆ ಮಾಡ್ತಾ ಇದ್ರು. ಸುಮ್ಮನೆ ಚರ್ಚೆ ಮಾಡ್ತಾ ಇರಲಿಲ್ಲ. ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಕಾಯಕ ಮಾಡಬೇಕು, ಚಿಂತನೆ ಮಾಡಬೇಕು. ಆ ಚಿಂತನೆ ಮೂಲಕ ಜಗದ ಕತ್ತಲೆ ಕಳಿಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂತಾರಲ್ಲ, ಹಂಗೆ ಈ ಎಲ್ಲ ಶರಣರು ಬಸವಣ್ಣನವರ ನೇತೃತ್ವದಲ್ಲಿ ಸಮಾನತೆಗೋಸ್ಕರ ಚಿಂತನೆ ಮಾಡ್ತಾ ಇದ್ರು. ಅಸಮಾನತೆಯನ್ನು ಹೋಗಲಾಡಿಸಲು ಶ್ರಮಿಸ್ತಾ ಇದ್ರು. ಜಾತಿಗಳ ನಡುವೆ ಇದ್ದಂಥ ಕಂದಕವನ್ನು ತೊಡೆದು ಹಾಕಲು ಅವರು ಅಲ್ಲಿ ದಾಸೋಹವನ್ನು ಮಾಡ್ತಾ ಇದ್ರು. ಇಂತಹ ಶರಣರ ಬಗ್ಗೆ ನಿಮಗೆ ಗೌರವ ಇಲ್ಲ ಅಂದರೆ ನೀವು ರಾಜಕಾರಣದಲ್ಲಿ ಏನು ಮಾಡ್ತೀರಿ? ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರೆ, ಇನ್ನಾದರೂ ಈ ನಾಡಿನ ದಾಸರ, ಶರಣರ, ಚಿಂತಕರ, ನಮ್ಮ ಜನಪದರ ಬದುಕನ್ನು ಒಮ್ಮೆ ಅವಲೋಕಿಸಿ. ಈ ಭ್ರಷ್ಟ ರಾಜಕಾರಣದ ವ್ಯವಸ್ಥೆಯಲ್ಲಿ ಬಣಬಡಿದಾಟ, ಪ್ರತಿಷ್ಠೆ, ಮೇಲುಗೈ, ಭ್ರಷ್ಟಾಚಾರ, ಅಧಿಕಾರದ ಹಪಾಹಪಿಯಲ್ಲಿ ಮುಳುಗಿದ್ದೀರಲ್ಲ. ಬಸವಣ್ಣವರು ಅವತ್ತು ಕೂಡ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಅವರ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ ಏನು ಮಂತ್ರಿಯಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥೇಳಿ ಒಂದು ಸಣ್ಣ ಆರೋಪ ಬಂದ ಕ್ಷಣ ಅವರು ತಮ್ಮ ಮೇಲಿದ್ದ ಕಿರೀಟವನ್ನು ಕೆಳಗಡೆ ಇಟ್ಟು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅಂತಹ ನೈತಿಕ ಶಕ್ತಿ ನಿಮಗಿದೆಯಾ? ನೀವು ಅಷ್ಟು ಶುದ್ಧ ಅಸ್ತಾರ? ನಿಮ್ಮ ಅಂತರಂಗ ಮತ್ತು ನಿಮ್ಮ ಬಹಿರಂಗ ಅಷ್ಟೊಂದು ಶುದ್ಧವಾಗಿದೆಯಾ? ಇನ್ನಾದರೂ ಈ ಒಂದು ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡೆದು ಬಸವಣ್ಣನವರ ಮತ್ತು ಶರಣರ ನಿಜದ ಆಶಯಗಳನ್ನು, ಅವರ ಒಂದೊಂದೇ ವಚನಗಳನ್ನು ದಿನಕ್ಕೊಂದ್ಸಲಿ ನೀವು ಅರ್ಥ ಮಾಡಿಕೊಂಡು, ಅಂದರೆ ಕೇವಲ ನಾವು ಈ ನೆಪದಲ್ಲಿ ಇಡೀ ರಾಜಕಾರಣಕ್ಕೆ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅಷ್ಟೇ ಅಲ್ಲ, ಈ ಕರ್ನಾಟಕದ ರಾಜಕಾರಣದಲ್ಲಿರುವಂಥ ಎಲ್ಲ ರಾಜಕಾರಣಿಗಳು ಇವತ್ತು ಶರಣರ ವಚನಗಳನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ರಾಜಕಾರಣ ಒಂದು ಮೌಲ್ಯಯುತ ರಾಜಕಾರಣವಾಗಿ ರೂಪುಗೊಳ್ಳುತ್ತೆ. ಅದು ರೂಪುಗೊಳ್ಳಬೇಕು ಅಂದರೆ ಕೇವಲ ಸುಮ್ಮನೆ ಭಾಷಣದಿಂದ ಮಾತ್ರ ಸಾಧ್ಯವಿಲ್ಲ. ಶರಣರ, ಚಿಂತಕರ, ದಾಸವರಣ್ಯರ ಆಶಯಗಳನ್ನು ಅರ್ಥ ಮಾಡ್ಕೊಂಡ್ರೆ ಸಮಾಜದಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಎಂಥ ಕ್ರಾಂತಿ? ಬದಲಾವಣೆಯ ಕ್ರಾಂತಿ ಆಗುತ್ತೆ. ಇನ್ನು ಕೆಲವರು ಬಸವಣ್ಣನವರ ಬಗ್ಗೆ ಯತ್ನಾಳರು ಈ ರೀತಿ ಹಗುರವಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ವಿರೋಧಿಸ್ತೀವಿ ಅಂತೇಳಿ ಅವರು ನಮ್ಮ ಜಾತಿಯವರು. ಬಸವಣ್ಣನವರು ಯಾವುದೇ ಜಾತಿಯನ್ನು ಕಟ್ಟಿ ಹಾಕಲಿಲ್ಲ. ಅವರು ಲಿಂಗಾಯತ ಅನ್ನೋದು ಜಾತಿ ಅಲ್ಲ, ಅದು ಸಮಾನತೆಯ ಆಶಯ. ಒಂದು ಬಸವ ಧರ್ಮ ಅಂದರೆ ಅದೊಂದು ಸಮಾನತೆಯ ಒಂದು ಆಶಯ, ಒಂದು ತತ್ವ. ಅದು ಬಸವಣ್ಣನವರನ್ನು ನಿಜವಾಗಿ ಪ್ರೀತಿಸುವುದು, ಬೆಂಬಲಿಸುವುದು ಅಂದರೆ ಜಾತಿಯ ಕಾರಣಕ್ಕಾಗಿ ಮಾಡ್ತಿದ್ರಲ್ಲ, ಅದಲ್ಲ. ಬಸವಣ್ಣನವರ ಆಶಯಗಳನ್ನು, ಸಮಾನತೆಯ ಚಿಂತನೆಗಳನ್ನು, ಮಾನವ ಪ್ರೀತಿಯನ್ನು ಯಾರೆಲ್ಲ ಅನುಸರಿಸ್ತಾರೆ, ಯಾರೆಲ್ಲ ರೂಢಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಬಸವಣ್ಣನವರ ನಿಜದ ಅನುಯಾಯಿಗಳು. ಜಾತಿಯ ಕಾರಣಕ್ಕೋಸ್ಕರ ಅವರನ್ನು ಬೆಂಬಲಿಸ್ತೀನಿ ಅಂತ ಅನ್ನೋರು ಅವರೆಲ್ಲ ಫೇಕ್ ಅಂತ ಹೇಳ್ತಾರಲ್ಲ. ಕೋಟಿಗೊಬ್ಬ ಶರಣ, ಲಕ್ಷಕ್ಕೊಬ್ಬ ಲಕ್ಷಕ್ಕೊಬ್ಬ ಶರಣ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತಾರಲ್ಲ. ನಿಜದ ಶರಣರಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ತಾವು ಹೇಳಿಕೆ ಕೊಟ್ಟಿರುವಂಥ ಈ ಹಗುರ ಹೇಳಿಕೆಯನ್ನು ವಾಪಸ್ ಪಡೆದು ರಾಜ್ಯದ ಶರಣರ, ಬಸವಣ್ಣನವರ ನಿಜದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಇನ್ನಾದರೂ ಬದಲಾಗಲಿ ಅನ್ನುವಂಥ ಆಶಯದೊಂದಿಗೆ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.